ವರ್ಷದ ಮೊದಲ ಚಂದ್ರಗ್ರಹಣ ತಡರಾತ್ರಿ ಅಂತ್ಯವಾಗಿದೆ. ಮೊದಲ ಚಂದ್ರಗ್ರಹಣ ಅದರಲ್ಲೂ ಕೂಡ ಭಾರತದಲ್ಲಿ ಗೋಚರಿಸುತ್ತೆ ಅನ್ನೋ ಕಾರಣಕ್ಕೆ ಭಾರಿ ಕುತೂಹಲ ಮೂಡಿಸಿತ್ತು. ದೀರ್ಘಾವಧಿಯ ಚಂದ್ರಗ್ರಹಣವನ್ನ ರಾಜ್ಯದ ಜನರು ಕೂಡ ಬೆರಗುಗಣ್ಣುಗಳಿಂದ ವೀಕ್ಷಿಸಿದ್ರು. ಪೂರ್ಣ ಚಂದಿರನ ಮೇಲೊಂದು ಕಪ್ಪು ಮಚ್ಚೆ. ಕೆಲವು ಗಂಟೆಗಳ ಕಾಲ ಇದ್ದ ಮಚ್ಚೆ ಮರೆಯಾಗ್ತಾ ಇದ್ದಂತೆ ಚಂದ್ರಮಾಮನಿಗೆ ಮತ್ತದೇ ಮೆರುಗು, ಮತ್ತದೇ ವೈಭವ. ಇದು ನಿನ್ನೆ ರಾತ್ರಿ ಸಂಭವಿಸಿದ ಚಂದ್ರಗ್ರಹಣದ ಸುಂದರ ದೃಶ್ಯ. ಶ್ರಾವಣ ಮಾಸದ ಶುಕ್ಲ ಪಕ್ಷ ಹುಣ್ಣಿಮೆಯ ದಿನ ಶ್ರವಣ ನಕ್ಷತ್ರದಲ್ಲಿ ಚೂಡಾಮಣಿ ಕೇತುಗ್ರಸ್ತ ಪಾರ್ಶ್ವ ಚಂದ್ರಗ್ರಹಣ ಸಂಭವಿಸಿತು. ಈ ವರ್ಷದ ಮೊದಲ ಚಂದ್ರಗ್ರಹಣ ಇದಾಗಿತ್ತು. ರಾತ್ರಿ 10:52ರಿಂದ ತಡರಾತ್ರಿ 12:48ರವರೆಗೆ ಗೋಚರಿಸಿದ ದೀರ್ಘಾವಧಿ ಚಂದ್ರಗ್ರಹಣವನ್ನ ರಾಜ್ಯದ ವಿವಿಧ ಭಾಗಗಳಲ್ಲಿ ಜನ ಕಣ್ತುಂಬಿಕೊಂಡ್ರು. ಚಂದ್ರಗ್ರಹಣ ವೀಕ್ಷಿಸೋ ಮೂಲಕ ಸೃಷ್ಟಿಯ ಅಚ್ಚರಿಯನ್ನ ಕಂಡು ಬೆರಗಾದ್ರು. ರಾಜಧಾನಿ ಬೆಂಗಳೂರಿನಲ್ಲಿ ಚಂದ್ರಗ್ರಹಣ ವೀಕ್ಷಣೆಗೆಂದೇ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಟೆಲಿಸ್ಕೋಪ್, ಬೈನಾಕುಲರ್ಗಳ ಮೂಲಕ ಗ್ರಹಣವನ್ನ ನೂರಾರು ಮಂದಿ ವೀಕ್ಷಿಸಿದ್ರು. ಇದು ಸಂಪೂರ್ಣ ಗ್ರಹಣವಲ್ಲದಿದ್ರಿಂದ ಹಂತ ಹಂತವಾಗಿ ಚಂದಿರನ ಮೇಲ್ಮೈಯನ್ನ ಭೂಮಿ ಆಕ್ರಮಿಸಿಕೊಳ್ತಿತ್ತು. ಪಾರ್ಶ್ವ ಚಂದ್ರಗ್ರಹಣವನ್ನ ವೀಕ್ಷಿಸೋ ಮೂಲಕ ತಮ್ಮ ಕುತೂಹಲವನ್ನ ತಣಿಸಿಕೊಂಡ್ರು. ಇನ್ನು ಟಿವಿ9 ಕಚೇರಿಯಲ್ಲೂ ಚಂದ್ರಗ್ರಹಣ ವೀಕ್ಷಿಸಲಾಯಿತು. ಕಚೇರಿಯ ಟೆರೇಸ್ ಮೇಲ್ನಿಂದ ಚಂದ್ರಗ್ರಹಣವನ್ನ ನಮ್ಮ ಕ್ಯಾಮೆರಾ ಕಣ್ಣಿನಲ್ಲಿ ಸೆರೆ ಹಿಡಿಯಲಾಯಿತು. ಆದರೆ ಬೆಂಗಳೂರಿನಲ್ಲಿ ಸ್ವಲ್ಪ ಮೋಡ ಕವಿದ ವಾತಾವರಣವಿದ್ದಿದ್ದು ಚಂದ್ರಗ್ರಹಣ ಗೋಚರಿಸಿದ್ರೂ ಹೆಚ್ಚು ಸ್ಪಷ್ಟವಾಗಿರಲಿಲ್ಲ. ಹಾಸನದಲ್ಲಿ ಚಂದ್ರಗ್ರಹಣ ಸ್ಪಷ್ಟವಾಗಿ ಗೋಚರಿಸಿತು. ರಾತ್ರಿ 10:52ಕ್ಕೆ ಶುರುವಾದ ಗ್ರಹಣ ಹಂತ ಹಂತವಾಗಿ ಚಂದಿರನನ್ನ ಆವರಿಸ್ತಾ ಇದ್ರೆ ಆ ಅಚ್ಚರಿಯನ್ನ ನೋಡುವುದೇ ಅದ್ಭುತ. ಗ್ರಹಣ ಸ್ಪರ್ಶಿಸಿ ಮೋಕ್ಷ ಹೊಂದುವವರೆಗೂ ಸ್ಪಷ್ಟವಾಗಿ ಗೋಚರಿಸಿತು. ಇದಲ್ಲದೆ ಮೈಸೂರು, ಹುಬ್ಬಳ್ಳಿ, ಮಂಗಳೂರು, ಯಾದಗಿರಿಯಲ್ಲೂ ಚಂದ್ರಗ್ರಹಣವನ್ನ ಜನ ವೀಕ್ಷಿಸಿದ್ರು. ಯಾದಗಿರಿಯಲ್ಲಿ ತಟ್ಟೆಯೊಂದರಲ್ಲಿ ಒಣಕ್ಕೆ ನಿಲ್ಲಿಸಿ ಚಂದ್ರಗ್ರಹಣವನ್ನ ಜನ ಪರೀಕ್ಷೆ ಮಾಡಿದ್ರು. ಮಹಿಳೆಯರು ತಡರಾತ್ರಿಯವರೆಗೂ ಎದ್ದಿದ್ದು ಚಂದ್ರಗ್ರಹಣವನ್ನ ವೀಕ್ಷಿಸಿದ್ರು. ಅರೆನೆರಳು ಚಂದ್ರಗ್ರಹಣ ರಾತ್ರಿ 9:20ಕ್ಕೆ ಆರಂಭವಾಗಿತ್ತಾದ್ರೂ ಚಂದ್ರಗ್ರಹಣ ಸ್ಪರ್ಶ ಕಾಲವಿದ್ದಿದ್ದು ರಾತ್ರಿ 10:52ಕ್ಕೆ. ಇನ್ನು ಗ್ರಹಣದ ಮೋಕ್ಷ ಕಾಲ 12:48ಕ್ಕೆ ಮುಕ್ತಾಯವಾದ್ರೂ ಗ್ರಹಣ ಸಂಪೂರ್ಣವಾಗಿ ಕೊನೆಗೊಂಡಿದ್ದು 2:20ಕ್ಕೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಉತ್ತರಾದಿ ಮಠದಲ್ಲಿ ಗ್ರಹಣ ಕಾಲದ ವಿಶೇಷ ಜಪ, ತಪ, ಹೋಮ, ಹವನಗಳನ್ನ ಮಾಡಲಾಯಿತು. ಒಟ್ಟಿನಲ್ಲಿ ರಾಜ್ಯಾದ್ಯಂತ ಚಂದ್ರಗ್ರಹಣವನ್ನ ಜನ ವೈಜ್ಞಾನಿಕವಾಗಿ ವೀಕ್ಷಿಸಿ ಸೃಷ್ಟಿಯ ಬಗ್ಗೆ, ಸೌರ ಮಂಡಲದ ಬಗ್ಗೆ ಇದ್ದ ತಮ್ಮ ಕುತೂಹಲವನ್ನ ತಣಿಸಿಕೊಂಡ್ರು. ಒಂದಷ್ಟು ಜನ ಧಾರ್ಮಿಕವಾಗಿ ತಮ್ಮ ಆಚರಣೆಗಳನ್ನ ಆಚರಿಸಿದ್ರು. ಬ್ಯೂರೋ ರಿಪೋರ್ಟ್, ಟಿವಿ9.